Hello, welcome back to the channel. ಸೊ ಈ ವಿಡಿಯೋದಲ್ಲಿ ಮೋಲ್ ಕಾನ್ಸೆಪ್ಟ್, ಅಟಾಮಿಕ್ ಮಾಸ್ ಆ್ಯಂಡ್ ಮೊಲಿಕ್ಯುಲರ್ ಮಾಸ್ ಅದಕ್ಕೆ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ ತೊಗೊಳ್ತೀನಿ. ಸೊ ಕೆಲವೊಂದಿಷ್ಟು ಪ್ರೀವಿಯಸ್ಲಿ ಅಪೇರ್ಡ್ ಕ್ವಶನ್ಸ್ ಇದೆ, ಇನ್ನೊಂದಿಷ್ಟು ಬೇರೆ ಸೋರ್ಸಿಂದ ಕ್ವಶನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಜಸ್ಟ್ ಕನ್ಸಿಡರ್ 5 ಕ್ವಶನ್ಸ್ ಆ್ಯಂಡ್ 5 more questions as usual. I'll be giving it in assignments. First, let's take these questions. So this is KCET 16 question. Number of atoms in 4.4 grams of CO2, and those who are watching this video directly, for their reference, so either the background eno annodana it has been described in a previous video where atomic mass, molecular mass and mole concept, all those aspects they have been very briefly discussed, not in detail but very briefly discussed. But so if you know that, then only it's better ನೀವು ಇದು ಗೊತ್ತಾಗುತ್ತೆ. Otherwise this you may not follow. So therefore ಸಪೋಸ್ ಯಾರಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಯು ವಾಚ್ ದಟ್ ವಿಡಿಯೋ ಆ್ಯಂಡ್ ದೆನ್ ಯು ಕ್ಯಾನ್ ಜಸ್ಟ್ ಕಮ್ ವಿತ್ ದಿಸ್ ವಿಡಿಯೋ. ಫೈನ್, ಲೆಟ್ಸ್ ಗೋ ವಿತ್ ದ ಫಸ್ಟ್ ಕ್ವಶನ್. ನಂಬರ್ ಆಫ್ ಆಟಮ್ಸ್ ಇನ್ 4.4 grams ಆಫ್ ಕಾರ್ಬನ್ ಡೈಆಕ್ಸೈಡ್. 4.4 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ? ಇಲ್ಲಿ ಏನು ಕೇಳಿದ್ದಾರೆ ಅದು ಭಾಳ ಇಂಪಾರ್ಟೆಂಟ್. ಅವ್ರು ಕೇಳಿರುವಂಥದ್ದು ಆಟಮ್ಸ್. ನಾವು ಹೇಗೆ ಮಾಡ್ಬೋದು ನೋಡಿರಿ. 4.4 grams ಆಫ್ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದನ್ನು, ಅಂದರೆ ನಿಮಗೆ ಈಗ ಮಾಸ್ ಇದೆ, ಮಾಸ್ ಇದ್ದಿದ್ದರಿಂದ ನಮ್ಗೆ ಎಲ್ಲಿ ಹೋಗಬೇಕಾಗಿದೆ ಅಂತ ಹೇಳಿದ್ರೆ ಮಾಸಿಂದ ನಮಗೆ ನಂಬರ್ ಆಫ್ ಆ್ಯಂಟಿಟೀಸ್ ಆ ಕಡೆಗೆ ಹೋಗಬೇಕಾಗಿದೆ. ಸೊ ಅದು ಒಂದು ನೀವು ಆವಾಗ ನಿಮಗೆ ಲಾಸ್ಟ್ ಮೋಲ್ ಕಾನ್ಸೆಪ್ಟ್ ಕನ್ವರ್ಷನ್ಸಿಗೆ ಬಂದು ನಾನು ಫಾರ್ಮುಲಾ ಥರ ಕೊಟ್ಟಿದ್ದೆ. ಸೊ ಅದನ್ನೇ ಫಾಲೋ ಮಾಡ್ತೀರಿ, ಇಟ್ಸ್ ಗುಡ್. ಅದರ್ವೈಸ್ ನಿಮ್ಗೆ ಅದನ್ನು ಹಾಗೆ ಮಾಡ್ಲಿಕ್ಕೆ ಬರುತ್ತೆ, ವಿದೌಟ್ ದಟ್ ಅದನ್ನು ಮಾಡ್ತೀರಿ ಅಂದರೆ ದಟ್ ಇಸ್ ಆಲ್ಸೋ ಫೈನ್. ಸೊ ನಾನು ಅದರ ಪ್ರಕಾರ ಹೋಗೋದಿತ್ತು ಅಂತ ಹೇಳಂದರೆ, ಸೊ ಹೌ ಐ ಕ್ಯಾನ್ ಸೇ ಇಸ್ ದ್ಯಾಟ್, ಸೊ ಅದರ ಪ್ರಕಾರ ಹೋಗೋದಿತ್ತು ಅಂತ ಹೇಳಿದ್ರೆ ಫಸ್ಟ್ ನಾನು ಮಾಸ್ ಇದೆ ನನ್ನ ಹತ್ರ. ಸೊ ಇದು 4.4 ಗ್ರಾಮ್ ಅನ್ನೋದು ಮಾಸ್ನಿಂದ ನಂಬರ್ ಆಫ್ ಮೋಲ್ಸಿಗೆ ಬರಬೇಕು, ನಂಬರ್ ಆಫ್ ಮೋಲ್ಸಿಂದ ನಂಬರ್ ಆಫ್ ಆ್ಯಂಟಿಸಿಗೆ ಬರಬೇಕು. ಸೊ ಯು ನೋ ದಿಸ್, ಮಾಸ್ನಿಂದ ನಾನು ನಂಬರ್ ಆಫ್ ಮೋಲ್ಸಿಗೆ ಬರಬೇಕು ಅಂತ ಹೇಳಿದ್ರೆ ಐ ಶುಡ್ ಡಿವೈಡ್ ಇಟ್ ಬೈ ಮೋಲಾರ್ ಮಾಸ್. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಮೋಲಾರ್ ಮಾಸ್ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಕಾರ್ಬನ್ ಇಟ್ ಇಸ್ 12 ಆ್ಯಂಡ್ 2 ಆಕ್ಸಿಜನ್ ಐಟಮ್ಸ್ ದಟ್ ವಿಲ್ ಬಿ 32. ಸೊ 12 + 32 44 U ಅನ್ನೋದು ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ and carbon dioxide. So 44 if it is molecular mass of carbon dioxide, 44 grams ಅನ್ನೋದು molar mass of carbon dioxide ಆಗುತ್ತೆ. ಸೊ ಇಲ್ಲಿ molar mass ನಿಂದ ಡಿವೈಡ್ ಮಾಡಬೇಕು. 4.4 divided by 44 ಅಂದರೆ this will come to 0.1 mole. ಸೊ ಈಗ ಮೋಲ್ಸ್ ಗೊತ್ತಾಯಿತು ನಮಗೆ, ನಂಬರ್ ಆಫ್ ಮೋಲ್ಸ್ ಗೊತ್ತಾಯಿತು. ಮೋಲ್ಸ್ನಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ನಂಬರ್ ಆಫ್ ಆ್ಯಂಟಿಟೀಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇಫ್ ಇಟ್ ಇಸ್ ಕಾರ್ಬನ್ ಡೈಆಕ್ಸೈಡ್, ಅದರಲ್ಲಿ ನಂಬರ್ ಆಫ್ ಆ್ಯಂಟಿಟೀಸ್ ಅಂದರೆ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್. ಸೊ ದೇರ್ಫೋರ್ ಆ 0.1 ಅನ್ನೋದು ಏನು ಬಂದಿದೆ ಅದಕ್ಕೆ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಅಂದರೆ ಅವಗ್ಯಾಡ್ರೋ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ವಾಟ್ ಐ ಗೆಟ್ ಇಸ್ 6.022 × 10⁻22 ಅಂತ ಬರುತ್ತೆ. ಇಲ್ಲಿ ನೀವು ಇದನ್ನೇ ಆಟಮ್ಸ್ ಅಂತ ತಿಳ್ಕೊಳ್ಳುವಂಥ ಬೇಕಾದಷ್ಟು ಚಾನ್ಸಸ್ ಇದೆ, ಯಾಕಂದರೆ ಒನ್ ಆಫ್ ದ ಆಪ್ಷನ್ ಇಟ್ ಇಸ್ ದಿಸ್ ಇಟ್ ಸೆಲ್ಫ್. ಬಟ್ ನಿಮ್ಗೆ ಅದು ಕೇಳಿರೋದು ಇದಲ್ಲ. 6.022 × 10⁻22 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ ಇನ್ 4.4 grams ಆಫ್ ಕಾರ್ಬನ್ ಡೈಆಕ್ಸೈಡ್. ನಾವು ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇದು 6.022 × 10⁻22 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಇದರಲ್ಲಿ ಎಷ್ಟು ಐಟಮ್ಸ್ ಇರುತ್ತೆ? ಇದನ್ನು ಹೇಗೆ ಮಾಡ್ಬೋದು ನೋಡ್ರಿ, ವೆರಿ ಸಿಂಪಲ್. ಇಫ್ ಯು ಟೇಕ್ 1 atom ಆಫ್ ಕಾರ್ಬನ್ ಡೈಆಕ್ಸೈಡ್, 1 molecule ಆಫ್ ಕಾರ್ಬನ್ ಡೈಆಕ್ಸೈಡ್, 1 molecule ಆಫ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಟೋಟಲಿ 3 atoms ಯು ಹ್ಯಾವ್. 1 carbon atom, 2 oxygen atoms. ಸೊ ಟೋಟಲಿ 3 atoms ಯು ಹ್ಯಾವ್. ಸೊ ಇಷ್ಟು ಮಾಲಿಕ್ಯೂಲ್ಸ್ದಲ್ಲಿ ನಿಮ್ಗೆ ಎಷ್ಟು ಆಟಮ್ ಇರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಜಸ್ಟ್ ಯು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ 6.022 × 10⁻22 by 3. ಆ್ಯಂಡ್ ಅದರಿಂದ 3ದಿಂದ ಮಲ್ಟಿಪ್ಲೈ ಮಾಡಿದರೆ ಯು ಗೆಟ್ ದ ಆನ್ಸರ್ ಟು ಬಿ 1.8 × 10⁻23. ಆ್ಯಂಡ್ ಯು ಹ್ಯಾವ್ ದಟ್ ಆಪ್ಷನ್ 1.8 × 10⁻23 ಅನ್ನೋ ಆಪ್ಷನ್ ಇದೆ. ಸೊ ದರ್ ಫಾರ್ ದಿಸ್ ಆಪ್ಷನ್ ಎ ಶುಡ್ ಬಿ ದ ಆನ್ಸರ್ ಫಾರ್ ದ ಕ್ವಶನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಗುಡ್ ಕ್ವಶನ್, ಸ್ವಲ್ಪ ಡಿಫಿಕಲ್ಟ್ ಇದೆ. KCET 17 ಕ್ವಶನ್. 3.01 × 10⁻22 molecules are removed from 98 milligrams of sulfuric acid. 98 milligrams ಆಫ್ ಪ್ಯೂರ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಯೂಶ್ವಲಿ ಇಟ್ ವಿಲ್ ಬಿ ಇನ್ ಎಕ್ವೆಸ್ ಸೊಲ್ಯೂಷನ್, ಬಟ್ ಪ್ರಾಬ್ಲಮ್ ಸೇಕ್ ಏನು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ಸ್ ಥಿಯರಿಟಿಕಲಿ ನಾವು ಹೇಗೂ ಕ್ವಶನ್ ಸೆಟ್ ಮಾಡ್ಬೋದು. 98 milligrams ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದರಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ತೆಗೆದಿದ್ದಾರೆ. ಈಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಉಳ್ಕೊಂಡಿದೆ ಅಂತ ಕೇಳಿದ್ದಾರೆ. ದೋ ದೇ ಹ್ಯಾವ್ ಆಸ್ಕ್ಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಉಳ್ಕೊಂಡಿದೆ ಅಂತ ಕೇಳಿದ್ದಿದ್ರು ನಿಮಗೆ ಆನ್ಸರ್ ಎಷ್ಟು ಮೋಲ್ಸ್ ಉಳ್ಕೊಂಡಿದೆ ಅನ್ನೋ ಥರ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ಉಳಿದಿದೆ ಅನ್ನೋದನ್ನು ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಎಕ್ಸ್ಪ್ರೆಸ್ ಮಾಡಿದರೆ ಆಯಿತು ಅಷ್ಟೇ. ಸೊ ಇಲ್ಲಿ ನಿಮಗೆ ಕೊಟ್ಟಿರೋದು ಉತ್ತರ ಮೋಲ್ಸ್ದಲ್ಲಿ ಇರೋದ್ರಿಂದ ನಾನೇನು ಮಾಡ್ತೇನೆ ಅಂದರೆ ಫಸ್ಟ್ 98 milligrams ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದರೆ ಅದು ಎಷ್ಟು ಮೋಲ್ಸ್ ಆಗುತ್ತೆ ಅನ್ನೋದನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ. ಇದನ್ನು ಹೇಗೆ ಮಾಡ್ತೀರಿ? ಸಿಂಪಲ್. ಗಿವನ್ ಮಾಸ್ ಇಟ್ ಶುಡ್ ಬಿ ಡಿವೈಡೆಡ್ ಬೈ ಮೋಲಾರ್ ಮಾಸ್. ನೀವು ಆ ಒಂದು ಫಾರ್ಮುಲಾ ಚಾರ್ಟ್ ನೋಡ್ಕೊಂಡ್ರೆ ಅಂದರೆ ಅದರಲ್ಲಿ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಿದರೆ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ ಅಂತ ಇದೆ.
ಸೊ ದರ್ ಫಾರ್ 98 milligrams ಇದನ್ನು 98 into 10 raised to minus 3 grams divided by 98 ಮಾಡಿದರೆ ವಾಟ್ ಐ ಗೆಟ್ ಇಸ್ 1 into 10 raised to minus 3 moles of H2SO4. ಇದು ಏನು ಅಂದರೆ ಇದು 98 mg ದಲ್ಲಿ ಇರುವಂಥ ಮೋಲ್ಸ್ ಎಷ್ಟು ತೊಗೊಂಡಿದ್ದೀರಿ ಒರಿಜಿನಲಿ ಅದು, ರೈಟ್. ಸೊ ಇದನ್ನು ಬೇಕಂದ್ರೆ ನೀವೇನು ಮಾಡ್ಬೋದು ಅಂದರೆ ಈವನ್ ಯು ಕ್ಯಾನ್ ರೈಟ್ ಆಸ್ 1 millimole because 10 raised to minus 3 it is milli, so therefore this can even be written as 1 millimole. Now next ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ 3.01 into 10 raised to 20 molecules are taken. ಇಷ್ಟು ಮಾಲಿಕ್ಯೂಲ್ಸ್ ಅನ್ನು ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಇಷ್ಟು ಮಾಲಿಕ್ಯೂಲ್ಸ್ ಇದನ್ನು ನಾನು ಮೋಲ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಇದನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಐ ಶುಡ್ ಡಿವೈಡ್ ದಿಸ್ ನಂಬರ್ ಬೈ ಅವೊಗ್ಯಾಡ್ರೋ ನಂಬರ್. ಸೊ ಇಲ್ಲಿ ಯಾಕೆ ನಾನು ಮೋಲಾರ್ ಮಾಸ್ನಿಂದ ಡಿವೈಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದು ನಮಗೆ ಮೋಲಾರ್ ಮಾಸ್ ಅಲ್ಲ, ಸಾರಿ ಮಾಸ್ ಅಲ್ಲ. ಮಾಸ್ ಕೊಟ್ಟಿದ್ದರೆ ಆವಾಗ ನಿಮಗೆ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಯು ಡಿವೈಡೆಡ್ ಬೈ ಮೋಲಾರ್ ಮಾಸ್. ಬಟ್ ಇಫ್ ಯು ಹ್ಯಾವ್ ನಂಬರ್ ಆಫ್ ಆ್ಯಂಟಿಟೀಸ್ ಎಷ್ಟು ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿರೋದ್ರಿಂದ ಐ ಶುಡ್ ಡಿವೈಡ್ ಇಟ್ ಬೈ ಅವೊಗ್ಯಾಡ್ರೋ ನಂಬರ್. ಪ್ಲೀಸ್ ಫಾಲೋ ದಟ್ ಚಾರ್ಟ್. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಾಟ್ ಯು ಕ್ಯಾನ್ ಡೂ ಇಸ್ ಯು ಪಾಸ್ ದ ವಿಡಿಯೋ, ಆ ಚಾರ್ಟನ್ನು ಒಂದು ಕಡೆ ಬರ್ಕೊಳ್ರಿ, ದೆನ್ ಆಲ್ ದೀಸ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಡೂ ದೆಮ್ ವೆರಿ ಈಸಿಲಿ. ಸೊ ಅದಕ್ಕೆ ಅವೊಗ್ಯಾಡ್ರೋ ನಂಬರಿಂದ ಡಿವೈಡ್ ಮಾಡ್ತೀನಿ. 3.01 and 6.022. ಸೊ ಡಬಲ್ ಇರೋದ್ರಿಂದ ಇದು 1 into 2 ಆಗುತ್ತೆ. ಸೊ ದರ್ ಫಾರ್ ಇಟ್ ವಿಲ್ ಬಿ 0.5 ಇಂಟು ಇದು 10 raised to 23 ಮೇಲೆ ಹೋದರೆ 10 raised to minus 23 ಆಯಿತು, 10 raised to plus 23 ಇದೆ. ದರ್ ಫಾರ್ ಇಟ್ ವಿಲ್ ಬಿ 0.5 into 10 raised to minus 3 moles of H2SO4. ಇದು ಏನು ಅಂತ ಹೇಳಂದರೆ ದಿಸ್ ಇಸ್ ವಾಟ್ ಯು ಹ್ಯಾವ್ ರಿಮೂವ್ಡ್, ತೆಗೆದಿರೋದು ಎಷ್ಟು ಅದು, ರೈಟ್. ಸೊ ಮೇ ಬಿ ನೀವು ಬೈ ಚಾನ್ಸ್ ಇದನ್ನೇ ಆನ್ಸರ್ ಅಂತ ಯಾರಾದರೂ ಮಾಡಿದಿದ್ರೆ ಆಕ್ಸಿಡೆಂಟ್ಲಿ ಕರೆಕ್ಟ್ ಆಗುತ್ತೆ, ಬಟ್ ಕರೆಕ್ಟ್ ವೇದಲ್ಲಿ ಅಲ್ಲ. ಸೊ ಯಾಕೆ ಅಂತ ಹೇಳಂದರೆ ಕರೆಕ್ಟ್ ವೇದಲ್ಲಿ ಅಂದರೆ ರಿಮೈನಿಂಗ್ ಕೇಳಿದ್ದಾರೆ ಅವರು. ರಿಮೈನಿಂಗ್ ಕೇಳಿದರೆ ಎಷ್ಟು ತೊಗೊಂಡಿದ್ರಿ, 1 millimole ಯು ಹ್ಯಾವ್ ಟೇಕನ್, ದಿಸ್ ಇಸ್ ನಥಿಂಗ್ ಬಟ್ ಹಾಫ್ millimole. ಸೊ 1 millimole ಮೈನಸ್ ಹಾಫ್ millimole ಮಾಡಿದರೆ 0.5 millimoles ಉಳ್ಕೊಳ್ಳುತ್ತೆ. ದರ್ ಫಾರ್ ಆನ್ಸರ್ ಇಟ್ ಶುಡ್ ಬಿ 0.5 millimoles. ಅಫ್ಕೋರ್ಸ್ ಅವರು ಕ್ವಶನ್ದಲ್ಲಿ ಮಾಲಿಕ್ಯೂಲ್ಸ್ ಅಂತ ಕೇಳಿದ್ದಾರೆ. ಸೊ ಮಾಲಿಕ್ಯೂಲ್ಸ್ ಅಂತ ಹೇಳಂದರೆ ಇದು 0.5 ಇಂಟು ಮತ್ತು ಅವೊಗ್ಯಾಡ್ರೋ ನಂಬರ್ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟು ಮಾಲಿಕ್ಯೂಲ್ಸ್ ಆಗಬೇಕು. ಬಟ್ ಆಲ್ ದ ಆನ್ಸರ್ಸ್ 3 ಆಪ್ಷನ್ಸ್ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಆಲ್ ಆರ್ ಇನ್ ಟರ್ಮ್ಸ್ ಆಫ್ millimoles ಇಟ್ ಸೆಲ್ಫ್. ಸೊ ದೇರ್ ಫಾರ್ ನಾವು I can write that answer to be 0.5 millimoles. That is second question. Third question, which of the following contains greatest number of oxygen atoms? Maximum number of oxygen atoms ಯಾವುದರಲ್ಲಿ ಇದೆ ಅಂತ ಕೇಳಿದಾನೆ. So in all these 3 cases ಎಷ್ಟು oxygen atoms ಬರುತ್ತೆ, let's calculate that. Same method, mass ಕೊಟ್ಟಿದ್ದಾರೆ. ಮಾಸ್ ಇದ್ದಿದ್ದನ್ನು ನನಗೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಮೋಲ್ಸಿಗೆ ತೊಗೊಂಡು ಹೋಗ್ತೀನಿ ಬೈ ಡಿವೈಡಿಂಗ್ ಇಟ್ ಬೈ ಇಟ್ಸ್ ಅಪ್ರಾಪ್ರಿಯೇಟ್ ಅಟಾಮಿಕ್ ಮಾಸ್, ಅಥವಾ ಮೊಲಿಕ್ಯೂಲ್ ಇದ್ದರೆ ಮೊಲಿಕ್ಯುಲಾರ್ ಮಾಸ್ನಿಂದ ಡಿವೈಡ್ ಮಾಡಿ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಆ್ಯಂಡ್ ಒನ್ಸ್ ಐ ಕನ್ವರ್ಟ್ ಇಟ್ ಟು ನಂಬರ್ ಆಫ್ ಮೋಲ್ಸಿಗೆ ಅವೊಗ್ಯಾಡ್ರೋ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ನನಗೆ ನಂಬರ್ ಆಫ್ ಆ್ಯಂಟಿಟೀಸ್ ಏನಿದೆ ಅದು ಸಿಗುತ್ತೆ. ಇದು ಗೊತ್ತಿದೆ ನನಗೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ 1 ಗ್ರಾಮ್ ಇದೆ, ಡಿವೈಡೆಡ್ ಬೈ 16 ಮಾಡಿದರೆ ಜಸ್ಟ್ 1/16 ದಿಸ್ ಗಿವ್ಸ್ ಮೀ ನಂಬರ್ ಆಫ್ ಮೋಲ್ಸ್. ನಾನೀಗ ಇದು 3ನೇ ಪ್ರಾಬ್ಲಮ್, ಸೊ ಡೈರೆಕ್ಟ್ಲಿ ಮಾಡ್ತಾ ಇದ್ದೀನಿ. ಇಫ್ ಐ ಮಲ್ಟಿಪ್ಲೈ ಇಟ್ ವಿತ್ NA ಅವೊಗ್ಯಾಡ್ರೋ ನಂಬರ್, ಆ್ಯಂಡ್ ಹಿಯರ್ ಇಟ್ ಇಸ್ ನಾಟ್ ನೆಸಸರಿ ಅವೊಗ್ಯಾಡ್ರೋ ನಂಬರ್ ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಲುಕ್ ಎಟ್ ಆಪ್ಷನ್ಸ್. ಅದು ನಿಮಗೆ ಏನು ಕೇಳಿದ್ದಾರೆ ಅಂದರೆ ಎಲ್ಲಿ ಮ್ಯಾಕ್ಸಿಮಮ್ ಇದೆ ಅಂತ ಕೇಳಿದ್ದಾರೆ, ಎಷ್ಟು ಇರುತ್ತೆ ಅನ್ನೋದು ಕ್ವಶನ್ ಇಲ್ಲ. ಸೊ ಹಾಗಾಗಿ ಜಸ್ಟ್ ಯು ನೀಡ್ ಟು ವರ್ಕ್ಔಟ್ ಎಲ್ಲಿ ಮ್ಯಾಕ್ಸಿಮಮ್ ಇದೆ ಅದನ್ನು ಫೈಂಡ್ ಔಟ್ ಮಾಡಿದರೆ ಸಾಕು. ಅದು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಇರುತ್ತೆ ಅಂತ ಮಾಡುವ ಅವಶ್ಯಕತೆ ಇಲ್ಲ. ಇಟ್ಸ್ ನಾಟ್ ನೆಸಸರಿ, ಡೆಫಿನೆಟ್ಲಿ ಇಟ್ಸ್ ನಾಟ್ ನೆಸಸರಿ. ಇಫ್ ಸಮ್ವನ್ ಇಸ್ ಡೂಯಿಂಗ್ ಎಷ್ಟು ಐಟಮ್ಸ್ ಇದೆ ಅಂತ ವರ್ಕೌಟ್ ಮಾಡ್ಕೋದು ಕೂತ್ರಿ ಅಂತ ಹೇಳಿದ್ರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಫೈನ್. ನಾವು ಸೊ ಇಂಟು NA ಅಂತ ಬರ್ಕೊಂಡ್ಬಿಡ್ತೀನಿ ಅವೊಗ್ಯಾಡ್ರೋ ನಂಬರ್, that much atoms in case of this 1 gram of oxygen. Next let me come to this 1 gram of O2. ಸೊ ಇಲ್ಲಿ ನೋಡ್ರಿ ಕೊಟ್ಟಿರುವಂಥದ್ದು O2 ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ. ಸೊ ಈಗ 1 ಗ್ರಾಮ್ ಆಫ್ O2 ತೊಗೊಂಡ್ರೆ ಅದರಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ ಅನ್ನೋದನ್ನು ವರ್ಕೌಟ್ ಮಾಡ್ಕೊಳ್ಬೇಕು. ಇಟ್ಸ್ ನಾಟ್ 1 ಗ್ರಾಮ್ ಆಫ್ O2ದಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ ಅನ್ನೋದಲ್ಲ. ಸೊ ಫಸ್ಟ್ ಆಟಮ್ಸಿಗೆ ಹೋಗಬೇಕು ಅಂದರೆ ಮತ್ತೆ ಫಸ್ಟ್ ಮಾಲಿಕ್ಯೂಲ್ಸ್ ವರ್ಕೌಟ್ ಮಾಡಲೇಬೇಕು. ಸೊ 1 ಡಿವೈಡೆಡ್ ಬೈ 32 ಮಾಡ್ತೀನಿ, ಯಾಕಂದರೆ ನಾವು ಮೊಲಿಕ್ಯುಲಾರ್ ಮಾಸ್ನಿಂದ ಡಿವೈಡ್ ಮಾಡಬೇಕು. ನಾವು ಮೊಲಾರ್ ಮಾಸ್ ಆಫ್ O2 ಅಂತ ಹೇಳಂದರೆ ಇಟ್ಸ್ ಮೋಲಾರ್ ಮಾಸ್ ಆಫ್ O2 32, ಅದರಿಂದ 32 ಗ್ರಾಮ್ಸ್ ಅದರಿಂದ ಡಿವೈಡ್ ಮಾಡಬೇಕು. ಇದು ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. O2 ಮೊಲಿಕ್ಯುಲಾರ್ ಮಾಸ್ ಇಟ್ ವಿಲ್ ಕಮ್ ಟು 32U. ಸೊ ಹಾಗೆ ದರ್ ಫೋರ್ ಮೋಲಾರ್ ಮಾಸ್ ಆಫ್ O2 ದಟ್ ವಿಲ್ ಬಿ 32 ಗ್ರಾಮ್ಸ್. ಸೊ 1/32 ಇಂಟು ಅವೊಗ್ಯಾಡ್ರೋ ನಂಬರ್ ಮಾಡೋದು. ಇದು ಇಷ್ಟು ಮಾಡಿದರೆ ನನಗೆ ಏನು ಸಿಗುತ್ತೆ ಅಂದರೆ ವಾಟ್ ಐ ಗೆಟ್ ಇಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ನಂಬರ್ ಆಫ್ ಆ್ಯಂಟಿಟೀಸ್. ನಾವು ಇದನ್ನು ನಾನು ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ನಂಬರ್ ಆಫ್ ಆ್ಯಂಟಿಟೀಸ್ ಸಿಕ್ತು ನನಗೆ, ದಿಸ್ ಮೆನಿ ಮಾಲಿಕ್ಯೂಲ್ಸ್ ಆಫ್ O2. ಇದನ್ನು ಆಟಮ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ದಿಸ್ ಇಟ್ ಶುಡ್ ಬಿ multiplied with 2. ಯಾಕಂದರೆ in one O2 molecule you will have 2 atoms of oxygen. So therefore this whole quantity 1 divided by 32 into Na, so that I will multiply, I have multiplied it with 2.
ಸೊ ಅವಾಗ ಏನಾಗುತ್ತೆ ಅಂದರೆ ಎಷ್ಟು ಆಟಮ್ಸ್ ಇದೆ ಅನ್ನೋದು ಸಿಗುತ್ತೆ. ಇಲ್ಲಿಯೂ ನೋಡಿರಿ 2 × 1 2 × 3 ಏನಾಯಿತು ಅಂದರೆ 1/16 × Na ಆಟಮ್ಸ್ ಆಫ್ ಓನೆ ಆಯಿತು. ಇಲ್ಲಿಯೂ ಕೂಡ 1/16 × Na ಆಟಮ್ಸ್ ಆಫ್ ಓನೆ ಆಯಿತು. ಸೊ ಜಸ್ಟ್ ನೀವು ಇವೆರಡೂ ವರ್ಕೌಟ್ ಮಾಡಿದ್ರೇ ಸಾಕಾಗುತ್ತೆ ದಟ್ ಆಲ್ ಆಫ್ ದ ಎಬೋವ್ ಆಲ್ ಆಫ್ ದೆಮ್ ದೇ ಹ್ಯಾವ್ ಸೇಮ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ಫಾರ್ ಕ್ಯಾಲ್ಕುಲೇಷನ್ಸಕ್ಕೆ ಇವನ್ ಬೇಕಂದ್ರೆ ಥರ್ಡ್ ಒನ್ ಮಾಡ್ಕೊಳ್ರಿ. 1 ಗ್ರಾಮ್ ಆಫ್ O3 ಅಂತ ಕೊಟ್ಟಿದ್ದಾರೆ. O3 ಇರೋದ್ರಿಂದ ಅದರದ್ದು ಮೋಲಾರ್ ಮಾಸ್, ಅದರದ್ದು ಮೊಲಿಕ್ಯುಲಾರ್ ಮಾಸ್ ಇಟ್ ವಿಲ್ ಬಿ 48U. therefore molar mass it will be 48 grams. so 1/48 into Na, this will give you number of molecules of O3, it will come to this much. now ಇದನ್ನು ನಾನು ಮುಂದೆ ಆಟಮ್ಸ್ ಕನ್ವರ್ಟ್ ಮಾಡಬೇಕು ಅಂದರೆ ಇನ್ 1 molecule of O3 what I have is 3 atoms of oxygen. therefore 3 ದಿಂದ ಮಲ್ಟಿಪ್ಲೈ ಮಾಡ್ತೀನಿ. so that this quantity it will give me number of atoms. ಇದನ್ನು ಕೂಡ ಸಿಂಪ್ಲಿಫೈ ಮಾಡಿದರೆ 3 × 1 3 × 16 ಮಾಡಿದರೆ 48 ಆಗುತ್ತೆ. ಅಗೇನ್ ಇಟ್ ಈಸ್ Na/16 1 × Na/16 ಆಟಮ್ಸ್ ಆಫ್ O3 ಅಂತಾನೆ ಆಗುತ್ತೆ. ಸೊ therefore fourth option it is correct. fourth option it has all of them they have same number of atoms. so that is the correct answer. ಸೊ ದಿಸ್ ಫೋರ್ತ್ ಕ್ವಶನ್ ಇದು JEE 09 ಕ್ವಶನ್, ಬಟ್ ವೆರಿ ವೆರಿ ಸಿಂಪಲ್ ಕ್ವಶನ್. ಸ್ವಲ್ಪ ನೀವು ಕಾಮನ್ ಸೆನ್ಸ್ ಉಪಯೋಗ ಮಾಡ್ತೀರಿ ಅಂದರೆ ವಿದೌಟ್ ಎನಿ ಕ್ಯಾಲ್ಕುಲೇಷನ್ ಯು ಕ್ಯಾನ್ ಜಸ್ಟ್ ಡೂ ದಿಸ್. ಸ್ಟ್ರೇಟ್ ಅವೇ ಕೇಳಿದ್ದಾರೆ ಅಟಾಮಿಕ್ ಮಾಸ್ ಆಫ್ ಐರನ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಒರಿಜಿನಲ್ ಕ್ವಶನಲ್ಲಿ ದ ಹ್ಯಾಡ್ ಗಿವನ್ ಜಸ್ಟ್ ದಿಸ್ ಡೇಟಾ, ಇದಷ್ಟನ್ನೇ ಕೊಟ್ಟಿದ್ರು ಅವರು. ದಿಸ್ ಡೇಟಾ ಇಟ್ ವಾಸ್ ನಾಟ್ ಗಿವನ್, ಬಟ್ ಐ ಥಾಟ್ ಇದನ್ನು ಆ್ಯಡ್ ಮಾಡೋದ್ರಿಂದ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಐ ಹ್ಯಾವ್ ಜಸ್ಟ್ ಆ್ಯಡೆಡ್ ದಿಸ್. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಐರನ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ 3 ಡಿಫ್ರೆಂಟ್ ಐಸೋಟೋಪಿಕ್ ಫಾರ್ಮ್ಸ್. ಐರನ್ ವಿತ್ ಮಾಸ್ ನಂಬರ್ 54. ಸೊ ಹೀಗೆ ಬರ್ದಿದ್ದೇನೆ ಅಂದರೆ ದಿಸ್ ಇಂಡಿಕೇಟ್ಸ್ ಮಾಸ್ ನಂಬರ್ 54. ರಿಮೆಂಬರ್ ಇದು ಅಟಾಮಿಕ್ ಮಾಸ್ ಅಲ್ಲ. ಭಾಳ ಸತಿ ಹೀಗೆ ತಿಳ್ಕೊಂಡಿರ್ತೀರಿ ಅಟಾಮಿಕ್ ಮಾಸ್ ಆ್ಯಂಡ್ ಮಾಸ್ ನಂಬರ್ ಎರಡು ಒಂದೇ ಅಂತ ತಿಳ್ಕೊಂಡಿರ್ತೀರಿ. ನೋ, ಅಟಾಮಿಕ್ ಮಾಸ್ ಇಸ್ ಡಿಫ್ರೆಂಟ್, ಮಾಸ್ ನಂಬರ್ ಇಸ್ ಡಿಫ್ರೆಂಟ್. ಮಾಸ್ ನಂಬರ್ ಆಫ್ ದಿಸ್ 54, ದಿಸ್ ಐರನ್ ಇಸ್ 54. ಸೊ ಮಾಸ್ ನಂಬರ್ ಆಫ್ ದಿಸ್ ಇಸ್ 56, ಮಾಸ್ ನಂಬರ್ ಆಫ್ ದಿಸ್ ಇಸ್ 57. ಸೊ ದಿಸ್ ಇಸ್ 54 ಐರನ್ ಐಸೋಟೋಪ್ಸ್, 56 ಐರನ್ ಐಸೋಟೋಪ್, 57 ಐರನ್ ಐಸೋಟೋಪ್. ಸೊ ಅದರದ್ದು ನ್ಯಾಚುರಲ್ ಅಬಂಡೆನ್ಸ್ ಕೊಟ್ಟಿದ್ದಾರೆ. ಐ ಹ್ಯಾವ್ ನಾಟ್ ರಿಟನ್ ದ ಹೋಲ್ ಕ್ವಶನ್, ಎಷ್ಟು ಡೇಟಾ ಬೇಕೋ ಅಷ್ಟು ಮಾತ್ರ ಬರೆದಿದ್ದೀನಿ. ಇಟ್ಸ್ ಗಿವನ್ ದ್ಯಾಟ್ ದಿಸ್ ಎಕ್ಸಿಸ್ಟ್ ಇನ್ ನೇಚರ್ 5%, ದಿಸ್ 90%, ದಿಸ್ 5%. ಇಷ್ಟೇ ಅವರು ಡೇಟಾ ಕೊಟ್ಟಿದ್ದು. ಸೊ ಇಫ್ ದಟ್ ಈಸ್ ಸೊ ಅಟಾಮಿಕ್ ಮಾಸ್ ಆಫ್ ಐರನ್ ಏನು, ದಟ್ ವಾಸ್ ದ ಕ್ವಶನ್, ರೈಟ್. ಸೊ ಜಸ್ಟ್ ಟು ಮೇಕ್ ಯು ಶೋರ್ ದ್ಯಾಟ್ ಇದನ್ನು ತಿಳಿಸ್ಲಿಕ್ಕೆ ಏನು ಅಂದರೆ 54 ಅನ್ನೋದು ಅದು ಅಟಾಮಿಕ್ ಮಾಸ್ ಅಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ನಾನು ಬರೆದಿದ್ದೇನೆ ಇಲ್ಲಿ. ಸೊ 54 ಐರನ್ ಇದರದ್ದು ಅಟಾಮಿಕ್ ಮಾಸ್ ಎಷ್ಟಿರುತ್ತೆ ಅಂದರೆ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಯು ನೋ ದಿಸ್ 53.93 U ಇರುತ್ತೆ. ಆಫ್ಕೋರ್ಸ್ ಹೆಚ್ಚಿನ ಸಂದರ್ಭದಲ್ಲಿ ಇಟ್ ವಿಲ್ ಬಿ ಕ್ಲೋಸ್ ಟು ಮಾಸ್ ನಂಬರ್, ಬಟ್ ಥಿಂಗ್ ಇಸ್ ದಟ್ ಮಾಸ್ ನಂಬರ್ ಇಟ್ ಇಸ್ ನಾಟ್ ಅಟಾಮಿಕ್ ಮಾಸ್, ಎರಡು ಒಂದೇ ಅಲ್ಲ, ದೇ ಆರ್ ಡೆಫಿನೆಟ್ಲಿ ಡಿಫ್ರೆಂಟ್. ಸೊ ಕ್ಲೋಸ್ ಇರುತ್ತೆ, ಹೆಚ್ಚಿನ ಕೇಸಲ್ಲಿ ಕ್ಲೋಸ್ ಇರುತ್ತೆ. ದಿಸ್ ಇಸ್ 53.93 U. ಸಿಮಿಲರ್ಲಿ ಇಲ್ಲಿ 56 ಐರನ್ನಿಗೆ ಇಟ್ ಇಸ್ ಕ್ಲೋಸ್ ಟು 55.85 ಆ್ಯಂಡ್ 57 ಐರನ್ನಿಗೆ ಇಟ್ ಇಸ್ 56.9. ಸೊ ನಾವು ನೀವು ಇದ್ರದ್ದು ಅಟಾಮಿಕ್ ಮಾಸ್ ಆಫ್ ಐರನ್ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ದಿಸ್ ಡೇಟಾ ಅಂದರೆ ವಾಟ್ ದೇ ಎಕ್ಸ್ಪೆಕ್ಟ್ ಇಸ್ ದೇ ಎಕ್ಸ್ಪೆಕ್ಟ್ ಯು ಟು ಕ್ಯಾಲ್ಕುಲೇಟ್ ಎವರೇಜ್ ಅಟಾಮಿಕ್ ಮಾಸ್ ಆಫ್ ಐರನ್. ಆ್ಯಂಡ್ ಹೌ ಯು ವರ್ಕ್ಔಟ್ ದಿಸ್ ವೆರಿ ಸಿಂಪಲ್. ಸೊ ಈಗ ಇಟ್ಸ್ ಜಸ್ಟ್ ಲೈಕ್ 100 ಮಾಲಿಕ್ಯೂಲಲ್ಲಿ 5 ಮಾಲಿಕ್ಯೂಲಿಗೆ ಈ ಮಾಸ್ ಇದೆ, 90 ಮಾಲಿಕ್ಯೂಲಿಗೆ ಈ ಮಾಸ್ ಇದೆ, 5 ಮಾಲಿಕ್ಯೂಲ್ಸ್ಗೆ ಆಟಮ್ಸ್, ನಾಟ್ ಮಾಲಿಕ್ಯೂಲ್ಸ್ ಹಿಯರ್, ಆಟಮ್ಸ್, 5 ಆಟಮ್ಸ್ಗೆ ಇಷ್ಟು ಮಾಸ್ ಇದೆ. ಎವರೇಜ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋದು, ಹೌ ಇಟ್ ಕ್ಯಾನ್ ಬಿ ಡನ್ ಇದನ್ನು ಬರ್ದಿದ್ದೀನಿ. ಸೊ 5 ಇಂಟು ಅದರದ್ದು ಮಾಸ್, ಸಿಮಿಲರ್ಲಿ ಇದು 90 ಇಂಟು 55.85, 5 ಇಂಟು 56.9. ಸೊ ಇಷ್ಟು ಡಿವೈಡೆಡ್ ಬೈ 100 ಮಾಡಿದರೆ ಅಫ್ಕೋರ್ಸ್ ಐ ಗೆಟ್ 55.95 U. ಬಟ್ ಡೆಫಿನೆಟ್ಲಿ ದಿಸ್ ಕ್ವಶನ್ ಇಟ್ ಡಸಂಟ್ ಎಕ್ಸ್ಪೆಕ್ಟ್ ಯು ಟು ವರ್ಕ್ಔಟ್ ದಿಸ್ ಇನ್ ದಿಸ್ ವೇ. ಹೀಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೇ ನೀವು 55.95 ಆನ್ಸರ್ ವರ್ಕೌಟ್ ಮಾಡಬೇಕಾಗಿಲ್ಲ. ನೋಡಿರಿ ಏನಾಗುತ್ತೆ ಅಂದರೆ 90% ಆಟಮ್ಸ್ ದೇ ಹ್ಯಾವ್ 55.85 U ಅಟಾಮಿಕ್ ಮಾಸ್. ಸೊ ದೇರ್ ಫಾರ್ ಮ್ಯಾಕ್ಸಿಮಮ್ 90% ನಿಮಗೆ 55.85 U ಇರೋದ್ರಿಂದ, ಆ್ಯಂಡ್ ಆಲ್ವೇಸ್ ಕೀಪ್ ದಿಸ್ ಇನ್ ಮೈಂಡ್, ಎವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಫ್ ಒನ್ ಆಫ್ ದ ಐಸೋಟೋಪ್ ಇಟ್ ಇಸ್ ಇನ್ ವೆರಿ ಮೇಜರ್ ಕಾಂಟ್ರಿಬ್ಯೂಷನ್, ಸೇ 90% ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಎವರೇಜ್ ಅಟಾಮಿಕ್ ಮಾಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕ್ಲೋಸ್ ಟು ದಿಸ್. ಸೊ ಈಗ 55.85ಗೆ ಕ್ಲೋಸ್ ಇರಬೇಕು. ಒಂದೇ ಆಪ್ಷನ್ ನೋಡಿದರೆ 55.85ನೇ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಅದು 55.85ನೇ ಎವರೇಜ್ ಬರಲಿಕ್ಕೆ ಚಾನ್ಸಸ್ ಇಲ್ಲ, ಕಡಿಮೆ ಇದೆ. ಯಾಕೆಂದರೆ ಇಲ್ಲಿ ನಿಮಗೆ ಈ ಬೇರೆ ಐಸೋಟೋಪ್ಸ್ ಏನಿದ್ದಾವೆ ಎರಡಕ್ಕೂ ಅಟಾಮಿಕ್ ಮಾಸ್ ಜಾಸ್ತಿ ಇದೆ. ಹಾಗಾಗಿ ಎವರೇಜ್ ತೆಗೆದ್ರೆ ನಿಮಗೆ ಡೆಫಿನೆಟ್ಲಿ ಇದಕ್ಕಿಂತ ಸ್ಲೈಟ್ಲಿ ಜಾಸ್ತಿ ಬರುತ್ತೆ. ಸೊ ಆನ್ ದ್ಯಾಟ್ ಲಾಜಿಕ್ ಯು ಕ್ಯಾನ್ ಎಲಿಮಿನೇಟ್ ದಿಸ್ ಆಪ್ಷನ್. ಇದು ಎರಡನ್ನು ಹೇಗೆ ತೆಗಿತೀರಿ ಅಂತ ಹೇಳಿದ್ರೆ ಎವರೇಜ್ ತೆಗೆದ್ರೆ ನಿಮಗೆ ಇದಕ್ಕಿಂತ ಜಾಸ್ತಿ ಬರಬೇಕು. ಯಾಕಂದರೆ ಇವೆರಡರದ್ದು ಇದಕ್ಕಿಂತ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಐರನ್ 56ಗೆ ಹತ್ತಿರ ಬಂದ್ರೂ ಇಟ್ ಶುಡ್ ಬಿ ಮೋರ್ ದೆನ್ ದಿಸ್. ಕಡಿಮೆ ಅಂತೂ ಇರ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಇವೆರಡು ಇದಕ್ಕಿಂತ ಜಾಸ್ತಿನೇ ಇದೆ. ಸೊ ಆನ್ ದ್ಯಾಟ್ ಲಾಜಿಕ್ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಸಿ ಆ್ಯಂಡ್ ಡಿ. ಇದಂತೂ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಇದಕ್ಕಿಂತ ಜಾಸ್ತಿ ಬರಬೇಕು. ಸೊ ಯು ಆರ್ ಲೆಫ್ಟ್ ವಿತ್ ದಿಸ್ ಆಪ್ಷನ್ ಬಿ. ಸೊ in this way also you can logically conclude that 55.95 it is the correct answer. Let me go to the last question.
Fifth question. The mass of oxygen gas which occupies 5.6 liters of space at STP would be. ಈಗೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ವಾಲ್ಯೂಮ್ ಕೊಟ್ಟಿದ್ದಾರೆ, ಮೋಲಾರ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಮೋಲಾರ್ ವಾಲ್ಯೂಮ್ ಇದ್ದಿದ್ದನ್ನು ನೀವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಅಂದರೆ ಮಾಸಿಗೆ ಕನ್ವರ್ಟ್ ಮಾಡಬೇಕು. ಸಿಂಪಲ್. ಮೋಲಾರ್ ವಾಲ್ಯೂಮ್ ಇದ್ದಿದ್ದನ್ನು ಫಸ್ಟ್ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಮಾಡಿರಿ, ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಇದ್ದಿದ್ದನ್ನು ಮಾಸಿಗೆ ಕನ್ವರ್ಟ್ ಮಾಡಿರಿ. ಸೊ ಸ್ಟ್ರೇಟ್ ಅವೇ ನಿಮ್ಗೆ ಈಗ ಮಾಡ್ಲಿಕ್ಕೆ ಗೊತ್ತಾಗಬೇಕು. 5.6 liters ಇದೆ. ಸೊ ಮೋಲಾರ್ ವಾಲ್ಯೂಮ್ ಇಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಟು ನಂಬರ್ ಆಫ್ ಮೋಲ್ಸ್ ಯು ಶುಡ್ ಡಿವೈಡ್ ಇಟ್ ಬೈ 22.4 at STP. This has been said, though it is 22.7. ಯೂಶ್ವಲಿ ಎಲ್ಲ ಪ್ರಾಬ್ಲಮ್ಸಲ್ಲಿ 22.4 ಅಂತ ಇಟ್ಕೊಂಡೆ ಪ್ರಾಬ್ಲಮ್ ಸೆಟ್ ಮಾಡಿರ್ತಾರೆ. ಸೊ 22.4ದಿಂದ ಡಿವೈಡ್ ಮಾಡಿದರೆ 5.6, 22.4 ಆ್ಯಂಡ್ ಅರಿಥ್ಮೆಟಿಕ್ ಶುಡ್ ಬಿ ಸ್ಟ್ರಾಂಗ್ ಇನಫ್ ಬಿಕಾಸ್ ಇಫ್ ಯು ಆರ್ ಫೇಸಿಂಗ್ KCET ಎಕ್ಸಾಮಿನೇಷನ್ ದರ್ ಕ್ಯಾಲ್ಕುಲೇಟರ್ಸ್ ವಿಲ್ ನಾಟ್ ಬಿ ಅಲೌಡ್. ಸೊ ನಿಮಗೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಅರಿಥ್ಮೆಟಿಕಲ್ ಟೆಕ್ನಿಕ್ಸ್ ನೀವು ಯು ಶುಡ್ ಮಾಡಿ ಅದನ್ನು ವರ್ಕೌಟ್ ಮಾಡಿ ಸ್ಟ್ರೆಂದನ್ ಮಾಡ್ಕೊಳ್ಬೇಕು. 5.6 into 1 ಗೊತ್ತಾಗುತ್ತೆ ನೋಡಿರಿ. 5.6 into 2 ಮಾಡಿದರೆ ಇಟ್ ವಿಲ್ ಬಿ ಸೆ 10.12 ಆಗುತ್ತೆ. 10.12 ಡಬಲ್ ಇಟ್ ವಿಲ್ ಬಿ 22.4 ಆಗುತ್ತೆ. 5.6 into 4 ಮಾಡಿದ್ರಿ ಅಂತ ಹೇಳಿದ್ರೆ ವಾಟ್ ಯು ಗೆಟ್ ಇಸ್ 22.4. ಹೋಪ್ ಕರೆಕ್ಟ್. 5.6 ಪ್ಲಸ್ 1.5 ಡಬಲ್ 10 ಆ್ಯಂಡ್ 0.6 ಡಬಲಿಂಗ್ ಇಟ್ ವಿಲ್ ಬಿ ಹೋಪ್ ಇದು ವೆರಿಫೈ ಮಾಡಿರಿ. 0.25 ಅಂತ ಅಂದ್ಕೊಳ್ತಿದ್ದೀನಿ. 0.25 ಮೋಲ್ಸ್ ಆಫ್ O2 ಬರುತ್ತೆ. ನಾವು ಇಷ್ಟು O2ಗೆ ಮಾಸ್ ಎಷ್ಟಿರುತ್ತೆ, ಯಾಕಂದರೆ ನಮಗೆ ನಂಬರ್ ಆಫ್ ಮೋಲ್ಸ್ ಕೇಳಿಲ್ಲ, ಮಾಸ್ ಕೇಳಿದ್ದಾರೆ. ಸೊ ಇದಕ್ಕೆ ಮಾಸ್ ಬೇಕು ಅಂದರೆ ಯು ಶುಡ್ ಮಲ್ಟಿಪ್ಲೈ ದಿಸ್ ವಿತ್ ಇಟ್ಸ್ ಮೋಲಾರ್ ಮಾಸ್. ಇದಂತೂ ಗೊತ್ತಿದೆ ನಿಮಗೆ. ನಂಬರ್ ಆಫ್ ಮೋಲ್ಸ್ದಿಂದ ವೆನ್ ಯು ವಾಂಟ್ ಟು ಗೋ ಟು ಮಾಸ್ ಯು ಶುಡ್ ಮಲ್ಟಿಪ್ಲೈ ದ ಗಿವನ್ ನಂಬರ್ ಆಫ್ ಮೋಲ್ಸ್ ವಿತ್ ಮಾಸ್, ಮೋಲಾರ್ ಮಾಸ್ ಎಮ್ದಿಂದ ಮಲ್ಟಿಪ್ಲೈ ಮಾಡಬೇಕು. ಎಮ್ ಆಫ್ ದಿಸ್ O2 ಇಟ್ ವಿಲ್ ಬಿ 32. 0.25 into 32 ಮಾಡಿದರೆ ವಾಟ್ ಯು ಗೆಟ್ ಇಸ್ 8 grams. So therefore answer for this question it should be 8 grams and it is one of the option C. Right, just 5 questions I have solved, but what I say is this is definitely not sufficient. So idu mole concept nimge bekkada hage problem set ಮಾಡಬಹುದು. Good number of questions they are available from KCET as well as all other competitive exams. ಟ್ರೈ ಮಾಡಿರಿ, ಬೇರೆ ಬೇರೆ ಪ್ರಾಬ್ಲಮ್ಸ್ ಬೇರೆ ಬೇರೆ ಬುಕ್ಕಿಂದ ಹುಡುಕಿ ಟ್ರೈ ಮಾಡಿರಿ ಸಾಲ್ವ್ ಮಾಡಲಿಕ್ಕೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡಿಫಿಕಲ್ಟೀಸ್ ಅದನ್ನು ತಿಳಿಸ್ರಿ, ಐ ವಿಲ್ ಟ್ರೈ ಟು ಸಾರ್ಟ್ ಔಟ್ ದೆಮ್. Of this video it has helped you in understanding solving problems related to mole concept and atomic masses. So thank you for watching this video. Thank you again.